ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯ ಆವರಣದಲ್ಲಿ ಶ್ರೀಕೃಷ್ಣ ಯತೀಂದ್ರ ಸತ್ಸಂಗ ಸೇವಾ ಟ್ರಸ್ಟ್ ಇವರ ವತಿಯಿಂದ ಶ್ರೀ 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 ಮಧು ಭಗವದ್ಗೀತಾ ಪಾರಾಯಣ ಶ್ರೀ 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 ಕೈವಾರಯೋಗಿ ನಾರಾಯಣ ಯತೀಂದ್ರರ ಹಾಗೂ ಕನಕ ಪುರಂದರ ಗೀತಾ ತತ್ವಾಮೃತ ರಸಧಾರೆಯ 250ನೇ ಕಾರ್ಯಕ್ರಮ ಹಾಗೂ ಶ್ರೀಕೃಷ್ಣ ಮಾಸಿಕ ದ್ವಾದಶಿ ವಿಚಾರಧಾರೆ ಗೋಷ್ಠಿಯ 201ನೇ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಶ್ರೀಕೃಷ್ಣ ಯತೀಂದ್ರ ಮಾಸಿಕ ಜ್ಞಾನಾಮೃತ ರಸಸಂಜೆ ಕಾರ್ಯಕ್ರಮದ ಮೂಲಕರ್ತರು ಜಂಗಮಕೋಟೆ ಪರಮಪೂಜ್ಯ ಶ್ರೀ ರಾಜಗೋಪಾಲ ಸ್ವಾಮೀಜಿಯವರು. ಈ ಕಾರ್ಯಕ್ರಮದ ಸೇವಾಕರ್ತರಾದಂತಹ ವಿಜಯಪುರ ಬಲಿಜಪೇಟೆ ಶ್ರೀಮತಿ ವೆಂಕಟಮ್ಮ ಮತ್ತು ಶ್ರೀ ಸಿಎನ್ ರಾಮಯ್ಯ ಫ್ಲೋರ್ ಮಿಲ್ ಇವರ ಕುಟುಂಬದ ಶ್ರೀಮತಿ ಬೇಕೆ ಮೀನಾಕ್ಷಮ್ಮ ಮತ್ತು ಶ್ರೀ ಆರ್ ಮುನಿರಾಜು ಹಾಗೂ ಶ್ರೀಮತಿ ಮೇಘನಾ ಶ್ರೀ ಮಂಜುನಾಥ್ ರವರು ಮತ್ತು ವಿಜಯಪುರ ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯ ಅಧ್ಯಕ್ಷರಾದಂತಹ ಕೆವಿ ಮುನಿರಾಜು, ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯ ಅರ್ಚಕರಾದಂತಹ ವಿದ್ವಾನ್ ಶ್ರೀ ಎಸ್ ಮುರಳೀಧರ ಭಟ್ಟಾಚಾರ್ಯರು, ವಿಜಯಪುರ ಕುಚೇಲ ಸ್ವಾಮಿಗಳು, ವಿಜಯಪುರ ಟೌನ್ ಬಲಿಜ ಸಂಘ ಉಪಾಧ್ಯಕ್ಷರಾದಂತಹ ಎನ್ ರಾಮಾಂಜಿನಪ್ಪರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ತಾತಯ್ಯನವರ ಹಾಗೂ ಶ್ರೀ ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರ ಜಯಂತಿ ಪ್ರಯುಕ್ತ ಭಕ್ತಿ ಗೀತೆಗಳು ಹಾಗೂ ತತ್ವಪದಗಳ ಗೀತಾಯನ ತತ್ವಪದಗಳ ಗೀತ ಗಾಯನ ವಿದ್ವಾನ್ ಶ್ರೀ ಎಂವಿ ನಾಯ್ಡುರವರ ತಂಡದ ವೆ ಮುನಿರಾಜು, ಟಿ ಮಹಾತ್ಮಾಂಜನೇಯ, ನರಸಿಂಹಪ್ಪ, ಶ್ರೀಮತಿ ರಾಧಾಮಣಿ ಮುನಿಕೃಷ್ಣಪ್ಪರವರುಗಳಿಂದ ನಡೆಯಿತು. ಶ್ರೀ ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯರ ಜಯಂತಿ ಪ್ರಯುಕ್ತ ವಿಜಯಪುರ ಯೋಗ ದೀವಿಗೆ ಸಂಸ್ಥಾಪಕರಾದಂತಹ ವಿ ರವೀಂದ್ರರವರು ಉಪನ್ಯಾಸವನ್ನ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ 5 ಮಂದಿ ಮುತ್ತೈದರಿಗೆ ಕುಪ್ಪಸ ಹಾಗೂ 5 ಕಂಬಳಿಗಳ ಸೇವೆ, ಸುಮಂಗಲಿಯರಿಗೆ ಹರಿವಿನ ಕುಂಕುಮ, ಬಳೆ ಸೇವೆ, ಕುಪ್ಪಸ ಸೇವೆ, ಭಗವದ್ಗೀತೆ ಪುಸ್ತಕಗಳು, ಶ್ರೀಕೃಷ್ಣ ರಕ್ಷಾಬಂಧನ ಸೇವೆ, ಸೀರೆಗಳ ಸೇವೆ, ಶ್ರೀಕೃಷ್ಣ ಕಸ್ತೂರಿ ತಿಲಕಧಾರಣೆ, ಇನ್ನು ಅನೇಕ ರೀತಿಯಲ್ಲಿ ಸೇವಾಕರ್ತರು ಸೇವೆಯನ್ನ ನೆರವೇರಿಸಿದ್ರು. ಚಂದ್ರಕಲಾ ವುಡ್ ವರ್ಕ್ಸ್ ಮಾಲೀಕರಾದಂತಹ ಕೃಷ್ಣಪ್ಪ, ಸೌದೆ ವ್ಯಾಪಾರಿಗಳಾದಂತಹ ಎನ್ ಆಂಜಿನಪ್ಪ, ಗುಂಡಣ್ಣ, ಭಜನೆ ಕಮಿಟಿ ಶ್ರೀರಾಮಪ್ಪ, ಜಗನ್ನಾಥ್ ಬಲಿಜ ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಆರ್ ಮುನಿರಾಜು, ಎಸ್ಆರ್ ಲಕ್ಷ್ಮೀನಾರಾಯಣಪ್ಪ, ಮುನಿ ಲಕ್ಷ್ಮಯ್ಯ, ಮಾಮಾ ಫ್ಲೋರ್ ಮಿಲ್ ಗೋಪಾಲ್ಗೌಡ, ಮಗು ಶ್ರೀಕೃಷ್ಣ ಯತೀಂದ್ರ ಸತ್ಸಂಗ ಸೇವಾ ಟ್ರಸ್ಟ್ ಸಂಚಾಲಕರಾದಂತಹ ವಿಎನ್ ವೆಂಕಟೇಶ್, ವಿ ನಾಗಯ್ಯ ಮತ್ತು ಪದಾಧಿಕಾರಿಗಳು, 106 ಮಂದಿ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅನ್ನ ಸಂತರ್ಪಣೆಯಲ್ಲಿ ಹೋಳಿಗೆ ಊಟವನ್ನ ಸವಿದ್ರು.
ನೀವೇನು ಮಾಡ್ಬೇಕಾದಿಲ್ಲ, ಸೆಳೆದುಕೊಳ್ತಿದ್ದಾನೆ, ಸಂಪೂರ್ಣವಾಗಿ ಸೆಳೆದುಕೊಳ್ತಿದ್ದಾನೆ. ಅಷ್ಟೊಂದು ಪೀಸ್ಫುಲ್ ಆಗಿರುವಂತ ನದಿಯನ್ನ, ಅಷ್ಟೊಂದು ಪ್ರಶಾಂತ ನನ್ನ 43 ವರ್ಷ ಸರ್ವಿಸ್ ಅಲ್ಲಿ ಎಲ್ಲೂ ನೋಡಿದೆ. ಅಷ್ಟೊಂದು ಅದ್ಭುತವಾದಂತ ನದಿ ಪೂರ್ಣ. ಆ ಪೂರ್ಣ ನದಿಗೆ ಹೋಗ್ಬಿಟ್ಟು ಇವರು ಕೊಡದಲ್ಲಿ ನೀರೆತ್ಕೊಂಡ್ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಪೂರ್ಣ ನದಿ ಮುಂದಕ್ಕೆ ಕಳಿಸ್ಕೊತಾರೆ. ಆಮೇಲೆ ಇವ್ರು ನದಿ ಇಳಿದಾಗ ಒಂದು ಮೊಸಳೆ ಬಂದು ಕಾಲ್ ಇಟ್ಕೊಂಡ್ಬಿಡುತ್ತೆ. ಆ ಮೊಸಳೆ ಕಾಲ್ ಬಿಡ್ಬೇಕಾದ್ರೆ ನೀನ್ ನನಗೆ ಸನ್ಯಾಸ ದೀಕ್ಷೆ ತರೋದಕ್ಕೆ ಅನುಮತಿ ಕೊಡ್ಬೇಕು ಅಂತ ಕೇಳ್ಬೇಕು. ಇದರ ಕಥೆಗಳಿವೆ ಅದನ್ನು ಕೂಡ. ಇವಕ್ಕೆಲ್ಲರೂ ಕೂಡ ಒಂದು ವೈಜ್ಞಾನಿಕವಾದಂತ ಬೇಸ್ ಇಲ್ಲ. ಆ ಕಥೆಗಳನ್ನ ಹೇಳ್ತಾರೆ, ಆದ್ರೆ ಅದನ್ನ ಕಥೆಗಳಂತಾನು ತೀರ್ಮಾನ ಮಾಡ್ಕೊಂಡು. ಓಕೆನಾ? ಇಲ್ಲೇನಾಗುತ್ತೆ, ಆರ್ಯಾಂಬ ಹತ್ರ ಒಂದು ಮಾತು ತಗೋತಾರೆ, ತಾಯಿ ಹತ್ರ ಒಂದು ಮಾತು ತಗೋತಾರೆ. ಏನಂತಂದ್ರೆ, ನಾನು ಸನ್ಯಾಸ ದೀಕ್ಷೆ ತಗೋತಾ ಇದ್ದೀನಿ, ನೀನ್ ನನ್ನ ಸನ್ಯಾಸ ದೀಕ್ಷೆಗೆ ಅನುಮತಿ ಕೊಡು ಅಂತ. ಅವ್ರ ತಂದೆಯವರು ತೀರ್ಕೊಂಡ್ಬಿಟ್ಟಿರ್ತಾರೆ. ಚಿಕ್ಕ ವಯಸ್ಸಿಗೆ ಶಂಕರಾಚಾರ್ಯ ತಂದೆಯವರು ತೀರ್ಕೊಂಡ್ಬಿಟ್ಟಿರ್ತಾರೆ, ಕಾಲವರ್ಷದಾಗ್ಬಿಟ್ಟಿರ್ತಾರೆ. ಸೊ ಆಗ ಆಕೆ ಕೇಳ್ತಾರೆ, ಸನ್ಯಾಸ ದೀಕ್ಷೆ ಅಂತಂದ್ರೆ ಪೂರ್ವಾಶ್ರಮದ ಎಲ್ಲ ನೆಂಟು ಗಂಟುಗಳನ್ನ ಕಳ್ಸ್ಕೋಬೇಕು ಅಂತ. ತಾಯಿ ಆಗ್ಲಿ, ತಂದೆ ಆಗ್ಲಿ, ನೆಂಟರು, ಇಷ್ಟರು, ಮತ್ತೊಬ್ರು, ಇನ್ನೊಬ್ರು, ಇವೆಲ್ಲರೂ ಕೂಡ ಸನ್ಯಾಸ ಅಂತ ಬಿಟ್ಟಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಸತ್ತರೆ ನನ್ನ ಅಂತ್ಯ ಸಂಸ್ಕಾರವನ್ನ
ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.